ಸೊ ಹಲೋ ಕರ್ನಾಟಕ, ನಾನು ಈಗ ಕರೆಂಟ್ಲಿ ಇದ್ದೇನೆ ಶ್ರೀ ಮೂಕಾಂಬಿಕಾ ಅವರ ಸ್ಲೀಪರ್ ಬಸ್ಸಲ್ಲಿ. ಸೊ ಏನಂದರೆ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ, ಯಾಕಂದರೆ ಇದೊಂದು ಸ್ಪೆಷಲ್ ರೂಟಿಗೆ ರನ್ ಆಗ್ತಿದೆ. ಕೆಲವೇ ದಿನಗಳಲ್ಲಿ ಸ್ಪೆಷಲ್ ರೂಟಿಗೆ ರನ್ ಆಗ್ತಿದೆ. ಮ್ಯಾಂಗ್ಳೂರ್ ಟು ಬಾಂಬೆ ಹೋಗುವ ಗಾಡಿ ಯಾವುದು ಸತ್ಯ, ಅದರ ಜೊತೆ ಹೋಗುವ ರೂಟ್ ಚೇಂಜ್ ಇದೆ, ಸ್ಪೆಷಲ್ ರೂಟಲ್ಲಿ ರನ್ ಆಗಲಿಗಿದೆ. ಸೊ ತುಂಬ ಯೂನಿಕ್ ಆಗಿರೋ ವಿಡಿಯೋ ಇದು. ಸೊ ಇದರ ಪೈಲಟ್ ಅವ್ರು ಕೊಟ್ಟಿದ್ದಾರೆ, ತುಂಬ ವರ್ಷದ ಎಕ್ಸ್ಪೀರಿಯನ್ಸ್ ಇರೋ ಪೈಲಟ್ ಕೊಟ್ಟಿದ್ದಾರೆ ನಮ್ಮ ಜೊತೆ ಇವತ್ತು. ಸೊ ಇದರ ಫುಲ್ ವಿಡಿಯೋ ನೋಡ್ಲಿಕ್ಕಿದ್ದೀನಿ. ಸೊ ನೋಡಿ ಹಿಂದೆ ಬಸ್ ನೋಡ್ಬೋದು ಹೇಗಿದೆ ಅಂತ. ಸೊ ಸೂಪರ್ ಲಕ್ಸುರಿ ಆಗಿರೋ ಬಸ್ ತಂದಿದ್ದಾರೆ ನಮ್ಮದೇ ಇವತ್ತು. ಸೊ ಬನ್ನಿ. ಸೊ ಗೈಸ್, ಇವತ್ತು ನಮ್ಮ ಜೊತೆ ಶ್ರೀ ಮೂಕಾಂಬಿಕಾ ಸ್ಲೀಪರ್ ಗಾಡಿ ಇದೆ, ಅದರದ್ದು ಮ್ಯಾನೇಜರ್ ಹಾಗೂ ಪೈಲಟ್ ಅವರಿದ್ದಾರೆ. ಅವ್ರ ಹತ್ರ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಅಬ್ದುಲ್ ಬಶೀರ್. ಓಕೆ, ಬಶೀರ್ ಬಾಯ್. ಓಕೆ, ನಿಮ್ಮದು ಏನು ಸರ್ ಹೆಸರು? ಓಕೆ ಸರ್, ಹಾಗಾದರೆ ಸರ್ ಇದು ಗಾಡಿ ಎಲ್ಲಿ ಆಪ್ರೇಟ್ ಆಗೋದು ಸರ್? ಇದು ಮಂಗಳೂರಿಂದ ಓಕೆ, ಮೂಡುಬಿದ್ರೆ, ಕಾರ್ಕಳ, ಜೋಡ್ ರಸ್ತೆ, ಬೈಲೂರು ಮತ್ತು ಮಣಿಪಾಲ್ ಆಗಿ ಬಾಂಬೆ. ಓಕೆ ಸರ್, ಹಾಗಾದರೆ ಮ್ಯಾಂಗ್ಳೂರಿಂದ ಬಾಂಬೆ ಹೋಗೋದು ಗಾಡಿ ಅಲ್ಲ ಸರ್ ಇದು? ಓಕೆ ಸರ್, ಇದು ಎ ಸಿಯಾ ನಾನ್ ಎ ಸಿಯಾ ಸರ್ ಗಾಡಿ? ಓಕೆ, ಎ ಸಿ ಅಲ್ಲ ಸರ್. ಓಕೆ, ಶ್ರೀ ಮೂಕಾಂಬಿಕಾ ಸಂಸ್ಥೆ ಬಗ್ಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಮೂಕಾಂಬಿಕಾ ಸಂಸ್ಥೆ ತುಂಬ ವರ್ಷದಿಂದ ಇರುವಂಥ ಸಂಸ್ಥೆ. ಓಕೆ, ಇದರ ಓನರು ಹಾಗೆ ತುಂಬ ಒಳ್ಳೆಯವರು. ಓಕೆ, ಒಳ್ಳೆಯ ಸರ್ವೀಸು. ಯಾವುದೇ ಗಾಡಿಯ ಇದಿದ್ದರೂ ಕೂಡ ಅದನ್ನು ತಕ್ಷಣ ಸ್ಪಂದಿಸುವ ಇಂಥ ಓನರು. ಓಕೆ ಸರ್, ಓನರ್ದು ಹೆಸರು ಹೇಳ್ಬೋದಾ ಸರ್? ರಾಧಾಕೃಷ್ಣ ರೈ. ಓಕೆ ಸರ್, ಹಾಗಾದರೆ ಸರ್ ಈ ಸಂಸ್ಥೆಯಲ್ಲಿ ಎಷ್ಟು ಗಾಡಿ ಇದೆ ಸರ್? 8 ಗಾಡಿ ಇದೆ. ಓಕೆ, 8 ಗಾಡಿ ಇದೆ ಅಲ್ಲ ಸರ್? 8 ಕೂಡ ಸ್ಲೀಪರೇ ಸರ್? ಅದರಲ್ಲಿ 6 ಸ್ಲೀಪರು, 2 ಇದು ಸಿಟ್ಟಿಂಗ್. ಓಕೆ, 6 ಸ್ಲೀಪರ್, 2 ಟೂರಿಸ್ಟ್ ಗಾಡಿ ಇದೆ ಅಲ್ಲ ಸರ್? ಓಕೆ ಸರ್, ಹಾಗಾದರೆ ಸರ್ ಮೂಕಾಂಬಿಕಾ ಸಂಸ್ಥೆಯಲ್ಲಿ ಅಂದರೆ 6 ಗಾಡಿ ಪ್ಲಸ್ 2 ಗಾಡಿ ಉಂಟು ಅಂತ ಹೇಳಿದಲ್ಲ ಸರ್? 6 ಸ್ಲೀಪರ್ ಗಾಡಿಯಲ್ಲಿ ಯಾವ ಯಾವ ರೂಟಿಗೆ ಹೋಗ್ತಿದೆ ಸರ್ ಸ್ಲೀಪರ್ ಗಾಡಿ ಹೇಳ್ಬೋದಾ? ತಿರುಪತಿ, ಮಂಗಳೂರು ಟು ಉಡುಪಿ ಟು ತಿರುಪತಿ ಒಂದು ಗಾಡಿ ಪ್ಯಾಕೇಜ್ ಮಾಡ್ತಾ ಇದ್ದೀವಿ. ಓಕೆ, ಉಳಿದದ್ದು 2 ಟೂರಿಸ್ಟು. ಓಕೆ, 4 ಗಾಡಿ ಬಾಂಬೆ, 5 ಗಾಡಿ ಬಾಂಬೆ. ಓಕೆ, ಹಾಗಾದ್ರೆ 5 ಗಾಡಿ ಬಾಂಬೆಗೆ ಹೋಗೋದಿದೆ ಅಲ್ಲ ಸರ್? ಓಕೆ ಸರ್, ಬಾಂಬೆಯಲ್ಲಿ ಎಲ್ಲಿ ಎಲ್ಲ ಇದೆ ಸರ್ ಡ್ರಾಪ್ ಪಾಯಿಂಟ್ ಹೇಳ್ಬೋದಾ ಸರ್ ಬಾಂಬೆಯಲ್ಲಿ? ಬಾಂಬೆಯಲ್ಲಿ ಡ್ರಾಪ್ ಅಂದರೆ ನಾವು ಇಲ್ಲಿಂದ ಹೋಗುವಾಗ ಬೆಳಗಾಮಿಂದ ಕೋಲ್ಹಾಪುರದಿಂದ ಕರಾಡ್, ಸತಾರಾ, ಪುಣೆ, ಪನ್ವೇಲ್, ಸಾಯಿಂಗ್, ಅಂಧೇರಿ, ಗೋರೆಗಾಂವ್, ಮಲಾಡ್, ಮೀರಾ ರೋಡ್. ಓಕೆ, ಹಾಗಾದ್ರೆ 5 ಬಸ್ ಕೂಡ ಮೀರಾ ರೋಡ್ಗೆ ಹೋಗುದಾ ಸರ್? ಅದರಲ್ಲಿ ಇದೊಂದು ಮಾತ್ರ 27 ತಾರೀಕಿಗೆ ಸ್ಟಾರ್ಟ್ ಮಾಡ್ತೀವಿ ನಾವು. ಓಕೆ, ಈ ಗಾಡಿ ಮಂಗಳೂರಿಂದ ವಯ ಮೂಡುಬಿದ್ರೆ ಆಗಿ ಕಾರ್ಕಳದಿಂದ ಬೈಲೂರು, ಅಷ್ಟೇ ಬೈಲೂರಾಗಿ ಮಣಿಪಾಲದಿಂದ ಉಡುಪಿ, ಕುಂದಾಪುರ. ಓಕೆ ಸರ್, ಹಾಗಾದ್ರೆ ಇಷ್ಟು ಎಲ್ಲ ಜಾಗದವರಿಗೆ ಒಂದು ಬಸ್ ಅನ್ನು ಅಂದ್ರೆ ಯೂಸ್ ಮಾಡ್ಬೋದಲ್ಲ ಸರ್? ಯೂಸ್ ಮಾಡುವ. ಈ ಮಣಿಪಾಲ ರೂಟಲ್ಲಿ ಬೇರೆ ಬಸ್ ಇಲ್ಲ, ಇದು ಫಸ್ಟ್ ಟೈಮ್ ಹೋಗುದು. ಒಂದು ಒಳ್ಳೆ ಕಾನ್ಸೆಪ್ಟ್ ಸರ್. ಮೂಕಾಂಬಿಕಾ ಸಂಸ್ಥೆಯಿಂದ ಒಂದು ಒಳ್ಳೆ ಕಾನ್ಸೆಪ್ಟ್, ಜನರಿಗೆ ಕೂಡ ಸಹಾಯ ಆಗಬೇಕು ಅಂತ ಮಾಡ್ತಿದ್ದೀರಲ್ಲ ಸರ್? ಜನರ ಬೆಂಬಲ ಅಗತ್ಯ ನಮಗೆ. ಹೌದು ಸರ್. ಓಕೆ ಸರ್, ಇದು ಗಾಡಿಯಲ್ಲಿ ಖಾಲಿ ಎ ಸಿ ಗಾಡಿ ಇರೋದು ಸರ್ ನಿಮ್ಮ ಸಂಸ್ಥೆಯಲ್ಲಿ? ನಮ್ಮ ಸಂಸ್ಥೆಯಲ್ಲಿ ಎಲ್ಲ AC ಇದೆ. ಓಕೆ, ಎಲ್ಲ ಎ ಸಿ ಗಾಡಿ ಇರೋದಲ್ಲ ಸರ್? ಓಕೆ ಸರ್, ಫ್ಯೂಚರಲ್ಲಿ ಬೇರೆ ಏನಾದರೂ ಗಾಡಿ ಬರೋದು ಪ್ಲಾನ್ ಇದೆಯಾ ಸರ್? ನಾನ್ AC ಟಾಯ್ಲೆಟ್ ಗಾಡಿ ಮಾಡೋದು ಇದು ಉಂಟು, ನೋಡ್ಬೇಕು. ಓಕೆ ಸರ್, ಹಾಗಾದರೆ ಎಲ್ಲ ವೀಕ್ಷಕರಿಗೆ ಒಂದು ಸರ್ಪ್ರೈಸ್ ಕೂಡ ಬಂತು ಇಲ್ಲೇ. ಫ್ಯೂಚರಲ್ಲಿ ಏನು ಬರ್ತಿದೆ ಮೂಕಾಂಬಿಕಾ ಸಂಸ್ಥೆಯಲ್ಲಿಂದ. ಸೊ ಬನ್ನಿ ಒಳಗೆ ಹೋಗಿ ಪೈಲಟ್ ಅವ್ರ ಜೊತೆ ತುಂಬ ಮಾತಾಡಲಿಕ್ಕಿದೆ. ಸೊ ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ಜೊತೆ ನಾಗೇಶ್ ಸರ್ ಇದ್ದಾರೆ, ಇದು ಗಾಡಿಯ ಪೈಲಟ್ ಅವರು ಇದ್ದಾರೆ. ಇವರ ಬಗ್ಗೆ ಒಂದು ಡ್ರೈವಿಂಗ್ ಹಾಗೂ ಇವರು ಡ್ರೈವಿಂಗ್ ಫೀಲ್ಡ್ಗೆ ಹೇಗೆ ಬಂದು ಒಂದು ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನೀವೊಂದು ಈ ಡ್ರೈವಿಂಗ್ ಫೀಲ್ಡ್ಗೆ ಹೇಗೆ ಬಂದ್ರಿ ಸರ್? ಡ್ರೈವಿಂಗ್ ಫೀಲ್ಡ್ ಸ್ಟಾರ್ಟಿಂಗ್ ಅದೇ ಇಂಟ್ರೆಸ್ಟಲ್ಲಿ, ಓಕೆ, ಫಸ್ಟಿಂದಲೇ ಡ್ರೈವಿಂಗ್ ಫೀಲ್ಡಲ್ಲಿ ಬಂದು. ಓಕೆ ಸರ್, ಎಷ್ಟನೇ ವರ್ಷದಲ್ಲಿ ಬಂದ್ರಿ ಸರ್ ಡ್ರೈವಿಂಗ್ ಫೀಲ್ಡ್ಗೆ? ನಾನು 19ನೇ ವರ್ಷದಲ್ಲಿ. 19ನೇ ವರ್ಷದಲ್ಲಿ ಬಂದ್ರಲ್ಲ ಸರ್? ಫಸ್ಟ್ ಹೇಗೆ ಸರ್, ಕಂಡಕ್ಟರ್ ಆಗಿ ಜಾಯ್ನ್ ಆದದ, ಕ್ಲೀನರ್ ಆಗಿ ಅಥವಾ ಹೇಗೆ ಸರ್? ಕಂಡಕ್ಟರ್ ಆಗಿ. ಓಕೆ, ಯಾವ ಗಾಡಿ ಸರ್ ಹೇಳ್ಬೋದಾ? ರೂಟ್ ಗಾಡಿ. ಓಕೆ, ರೂಟ್ ಬಸ್ ಅಲ್ಲಿ ಇದ್ದಲ್ಲ ಸರ್? ಹೇಗೆ ಸರ್ ರೂಟ್ ಬಸ್ ಹೇಗೆ ಆಗ್ತಿತ್ತು ಅಂದ್ರೆ ಈಗ ಸ್ಲೀಪರ್ ಅಲ್ಲ ಸರ್, ಇದು ಹೇಗಿದೆ? ಇದು ಒಳ್ಳೆ ಒಳ್ಳೆ ಉಂಟು ಇದು. ಓಕೆ, ಸೂಪರ್ ಬಸ್, ಸ್ಲೀಪರ್, ಫುಲ್ AC. ಓಕೆ, ಎಲ್ಲ ಸಿಸ್ಟಮ್ಗಳು ಈಗೆಲ್ಲ ಹೊಸ ಗಾಡಿ ಆದ ಕಾರಣ BS6 ಹೊಸ ಗಾಡಿ. ಹೌದು ಸರ್. ಎಲ್ಲ ಸಿಸ್ಟಮ್ಗಳು ಹೇಗೆ ಎಲ್ಲ ಮೊದಲಿಂದ ತುಂಬ ಈಸಿ ಈಗ. ಓಕೆ ಸರ್, ಹಾಗಾದ್ರೆ ಸರ್ ನೀವು ಫಸ್ಟ್ ಬಿಟ್ಟ ಗಾಡಿ ಯಾವ್ದು ಸರ್? ಟಾಟಾ ಯಾವ್ದು ಗಾಡಿ ಸರ್? ಟಾಟಾ ರೂಟ್ ಗಾಡಿ. ಓಕೆ, ನಾರ್ಮಲ್ ರೂಟ್ ಗಾಡಿ ಅಲ್ಲ ಸರ್? ಆಗ 10 ಮೀಟರ್ ಗಾಡಿ, ಈಗ 13.5 ಮೀಟರ್ ಗಾಡಿ. ಓಕೆ ಸರ್, ಅದರ ನಂತರ ಯಾವ್ದೆಲ್ಲ ಗಾಡಿ ಬಿಟ್ರು ಸರ್ ಒಂದು ಹೇಳ್ಬೋದಾ? ಬಸ್ಸೇ, ಎಲ್ಲ ಬಸ್ಸೇ. ಎಲ್ಲ ಬಸ್ಸೇ ಅಲ್ಲ ಸರ್? ಅಂದ್ರೆ ಟಾಟಾ ಬಿಟ್ಟು ಬೇರೆ ಯಾವ್ದು ಬಿಟ್ರಿ ಸರ್? ಈಚಾರು. ಓಕೆ, ಲೈಲ್ಯಾಂಡ್. ಓಕೆ, ಈಗ ಲೈಲ್ಯಾಂಡ್ ಗಾಡಿ ಇದು. ಓಕೆ, ಭಾರತ್ ಬೆನ್ಸ್ ಬಿಟ್ಟಿದ್ದೀರಾ ಸರ್ ಗಾಡಿ? ಭಾರತ್ ಬೆನ್ಸ್. ಓಕೆ ಸರ್, ಹಾಗಾದ್ರೆ ನಮ್ಮ ಮೋಟಾರ್ ಫೀಲ್ಡ್ ಅಲ್ಲಿ ಇರೋ ಎಲ್ಲ ಗಾಡಿಯನ್ನು ಬಿಟ್ಟಿದ್ದೀರಲ್ಲ ಸರ್?
ಓಕೆ ಸರ್, ಈಗ ನಿಮ್ಮತ್ತೊಂದು ಜೆನ್ಯೂನ್ ಆಗಿ ಒಂದು ಕ್ವಶನ್ ಇದೆ ಸರ್. ಎಲ್ಲ ಗಾಡಿ ಬಿಟ್ಟಿದ್ದೀರಲ್ಲ ಸರ್, ನಿಮಗೆ ಇಷ್ಟ ಆದ ಗಾಡಿ ಯಾವ್ದು ಸರ್? ಲೈಲ್ಯಾಂಡ್. ಲೇಲ್ಯಾಂಡ್ ಅಲ್ಲ ಸರ್, ಯಾಕೆ ಸರ್ ಲೇಲ್ಯಾಂಡ್? ಲೈಲ್ಯಾಂಡ್ ಅಂದ್ರೆ ಇದರಲ್ಲಿ ಡ್ರೈವಿಂಗ್ ಒಂದು ಈಸಿ ಅಂದ್ರೆ ಫ್ರೀ ಎಲ್ಲ, ಇದು ಕ್ಲಚ್ ಆಗಲಿ ಬ್ರೇಕ್ ಆಗಲಿ ಎಲ್ಲ ಪರ್ಫೆಕ್ಟ್. ಓಕೆ, ತುಂಬಾ ಜನ ಹೇಳ್ತಾರಲ್ಲ ಸರ್ ಭಾರತ್ ಬೆಂಜ್ ತುಂಬಾ ಕಂಫರ್ಟೇಬಲ್ ಇದೆ ಅಂತ ಸರ್. ಭಾರತ್ ಬೆಂಜ್ ಪರವಾಗಿಲ್ಲ, ಆದ್ರೆ ನಮಗೆ ಡ್ರೈವಿಂಗ್ ಅಲ್ಲಿ ಬೆಸ್ಟ್ ಲೈಲ್ಯಾಂಡ್ ಅಲ್ಲ ಸರ್. ಓಕೆ ಸರ್, ಮೇಂಟೆನೆನ್ಸ್ ಕಾಸ್ಟ್ ಹೇಗೆ ಬರುತ್ತೆ ಸರ್? ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಲೇಲ್ಯಾಂಡ್ಗೆ ಜಾಸ್ತಿ ಇದೆಯಾ ಸರ್, ಹೇಗೆ ಕಮ್ಮಿ ಇದೆ? ಇಲ್ಲ, ಕಡಿಮೆ, ಎಲ್ಲ ಇದಕ್ಕಿಂತ ಕಡಿಮೆ. ಓಕೆ ಸರ್, ಮತ್ತೆ ಸರ್ BS6 ಅಲ್ಲಿ ತುಂಬಾ ಜನ ಹೇಳ್ತಾರೆ ಸರ್ ಸೆನ್ಸರ್ ಪ್ರಾಬ್ಲಮ್, ತುಂಬಾ ಮುಂಚಿನ ಗಾಡಿಗಿಂತ ಸೆನ್ಸರ್ ಗಾಡಿ BS6 ಬಂದ ನಂತರ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತ. ಅದ್ರ ಬಗ್ಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಹಾಗೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ವೆಹಿಕಲ್ ಅಂದ ಮೇಲೆ ಸಾಧಾರಣ ಎಲ್ಲ ಮಾಮೂಲಿ ಇದ್ದದ್ದೇ ಅಲ್ವಾ, ಹಾಗೆ ಇದರಲ್ಲಿ ಅಂತ ಮೇಜರ್ ಫಾಲ್ಟ್ ಏನಂತ ಇಲ್ಲ ಅಲ್ಲ ಸರ್. ಹಾಗಾದ್ರೆ BS6 ಒಂದು ಒಳ್ಳೆ ಗಾಡಿ ಅಲ್ಲ ಹೇಳ್ಬೋದಲ್ಲ ಸರ್? ಓಕೆ ಸರ್, ಲೇಲ್ಯಾಂಡ್ ಅಲ್ಲಿ BS3 BS4 ಎಲ್ಲ ಬಿಟ್ಟಿದ್ದೀರಾ ಸರ್ ಗಾಡಿ? ಎಲ್ಲ. ಓಕೆ, ಲೇಲ್ಯಾಂಡ್ ಅಲ್ಲಿ ಕೂಡ ಎಲ್ಲ ಗಾಡಿ ಬಿಟ್ಟಿದ್ದೀರಲ್ಲ ಸರ್? ಅದರ ಈಗ ಲಾಸ್ಟ್ ಅಲ್ಲಿ BS6 ನಿಮ್ಮ ಕೈಯಲ್ಲಿ ಇದೆಯಲ್ಲ ಸರ್? ಓಕೆ ಸರ್, ಖುಷಿ ಆಗಿದ್ದೀರಾ ಸರ್ BS6 ಅಲ್ಲಿ? ಹ್ಯಾಪಿ, ಫುಲ್ ಹ್ಯಾಪಿ ಅಲ್ಲ ಸರ್? ಓಕೆ ಸರ್, ಟಯರ್ಡ್ ಆಗುದು ಹಾಗೆ ಏನಾದ್ರು ಇಲ್ಲ ಸರ್? ಏನಿಲ್ಲ. ನೀವು ಎಷ್ಟೇ ಗಾಡಿ ಓಡಿಸಿ, ಎಷ್ಟೇ ಕಿಲೋಮೀಟರ್, ಎಷ್ಟೇ ದೂರ ಓಡಿಸಿ, ಅಲ್ಲಿ ಸುಸ್ತಾಗುವಂತದ್ದು ಇಲ್ಲ. ಓಕೆ ಸರ್, ಇದು ಎಷ್ಟು ಚೆಸ್ಟ್ ಇದೆ, ಎಷ್ಟು ಲೆಂತ್ ಇದೆ ಸರ್ ಇದ್ರದ್ದು? 13.5. ಓಕೆ, 13.5 ಅಲ್ಲ ಸರ್, 13.5 ಚೆಸ್ಸಸ್ ಮೇಲೆ ಬಿಲ್ಟ್ ಆಗಿದೆ ಬಾಡಿ ಅಲ್ಲ ಸರ್? ಇದು ಯಾವ ಬಾಡಿ ಸರ್ ಗಾಡಿ? ಪ್ರಕಾಶ್. ಓ, ಪ್ರಕಾಶ್ ಬಾಡಿ ಅಲ್ಲ ಸರ್? ಹೇಗಿದೆ ಸರ್ ಪ್ರಕಾಶ್ ಬಾಡಿ? ಒಳ್ಳೆ ಬಾಡಿ. ಓಕೆ, ಮ್ಯಾಂಗ್ಳೂರ್ ಬಾಂಬೆ ರೂಟಿಗೆ ಪ್ರಕಾಶ್ ಬಾಡಿ ಒಳ್ಳೆ ಅಂತ ಹೇಳ್ತೀರಾ ಸರ್? ಓಕೆ ಸರ್, ಈಗ ಬ್ಯಾಂಗ್ಳೂರ್ ರೂಟಿಗೆ ಓಡಿದ್ರೆ ಪ್ರಕಾಶ್ ಬಾಡಿ ಸಜೆಸ್ಟ್ ಮಾಡ್ತೀರಾ ಸರ್ ನೀವು? ಹಾಗಾದ್ರೆ ಪ್ರಕಾಶ್ ಬಾಡಿ ಒಳ್ಳೆ ಇದೆ ಅಲ್ಲ ಸರ್? ಓಕೆ, ದಾಮೋದರ್ ಬಾಡಿ, ವೀರ ಬಾಡಿ ಅದ್ರ ಹೇಗಿದೆ ಸರ್ ಅದೆಲ್ಲ? ಅಂದ್ರೆ ಎಲ್ಲ ನಮ್ಮ ಇದರಲ್ಲಿ ಇರುವಂತದ್ದೆಲ್ಲ ಪ್ರಕಾಶ್. ಓಕೆ ಸರ್, ಹಾಗಾದ್ರೆ ಮೂಕಾಂಬಿಕಾ ಸಂಸ್ಥೆಯಲ್ಲಿ ಎಲ್ಲ ಇರೋದು ಗಾಡಿ ಈಗೆಲ್ಲ ಪ್ರಕಾಶ್ ಇದೆಯಲ್ಲ ಸರ್? ಓಕೆ ಸರ್, ಅದು ಸಹ ಚೆಸ್ ಯಾವ್ದು ಸರ್? ಎಲ್ಲ ಲೇಲ್ಯಾಂಡ್ ಇರೋದಾ? ಲೈಲ್ಯಾಂಡ್ ಒಂದು ಈಚರ್. ಓಕೆ, ಒಂದು ಈಚರ್ ಬಿಟ್ಟು ಎಲ್ಲ ಲೇಲ್ಯಾಂಡ್ ಅಲ್ಲ ಸರ್? ಓಕೆ ಸರ್, ಹಾಗಾದ್ರೆ ಸೊ ಸರ್ ಒಂದು ನಾವು ಏರೋಪ್ಲೇನ್ ಅಲ್ಲಿ ಕುತ್ಕೊಂಡಾಗೆ ಫೀಲ್ ಬರ್ತದೆ ಸರ್, ಯಾಕಂದ್ರೆ ತುಂಬಾ ಸ್ವಿಚ್ ಇದೆ ಅಲ್ಲ ಸರ್ ಗಾಡಿ ಎದುರು? ಹೌದು. ಏನೆಲ್ಲ ಸರ್ ಸ್ವಿಚ್ ಅದು ಒಂದು ಹೇಳ್ಬೋದು ಸರ್ ನಮ್ಮ ಜನರಿಗೆ? ಮೈನ್ ಸ್ವಿಚ್ ಇದೆ. ಓಕೆ, ಇದು ಆನ್ ಆದ್ರೆ ಫುಲ್ ಲೈಟಿಂಗ್ಸ್ ಇದೆಲ್ಲ ಇದು ಆಫ್ ಆದ್ರೆ ಯಾವುದೇ ವರ್ಕ್ ಆಗುದಿಲ್ಲ, ಸ್ಟಾರ್ಟ್ ಆಗುದಿಲ್ಲ. ಇದು ಗಾಡಿಯ ಮೈನ್ ಸ್ವಿಚ್. ಓಕೆ, ಮೇನ್ ಸ್ವಿಚ್. ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದು ಆನ್ ಮಾಡ್ಬೇಕಾ ಸರ್? ಆನ್ ಮಾಡಬೇಕು. ಓಕೆ ಸರ್, ಹಾಗಾದ್ರೆ ಮತ್ತೆ ಇದೆಲ್ಲ ಇದು ಫ್ಯಾನು, ಇದೆಲ್ಲ ಲೈಟಿಂಗ್ ಒಳಗಿದ್ದು. ಓಕೆ, ಇದು ಚಾರ್ಜರ್. ಓಕೆ, ಚಾರ್ಜರ್ ಇದೆ. ಓಕೆ ಸರ್, ಮತ್ತೆ ಇದೇನು ಸರ್ ಒಂದು ಬಾಕ್ಸ್ ತರ ಇದೆ ಅಲ್ಲ ಇದೊಂದು? ಇದು ಹಾರ್ನ್. ಓಕೆ, ಹಾರ್ನ್ ಇದೆ ಅಲ್ಲ ಸರ್? ಎಸಿ. ಓಕೆ, ಎಸಿ. ಓಕೆ ಸರ್, ಮತ್ತೆ ಏನ್ ಸರ್ ಇದು ಡಿಸ್ಪ್ಲೇ ಕಾಣ್ತಿದೆ ಅಲ್ಲ ಸರ್? ಬ್ಯಾಕ್ ರಿವರ್ಸ್ ಕ್ಯಾಮರಾ. ಓಕೆ, ರಿವರ್ಸ್ ಕ್ಯಾಮರಾ ಅಲ್ಲ ಸರ್? ಓಕೆ, ಅದು ಲೈವ್ ಕ್ಯಾಮರಾ. ಓಕೆ, ಲೈವ್ ಕ್ಯಾಮರಾ ಕೂಡ ಇದೆ ಅಲ್ಲ ಸರ್? ಲೈವ್ ಕ್ಯಾಮರಾ ಇದೆ. ಓಕೆ, ಅದು ಲೈವ್ ಕ್ಯಾಮರಾ ಹೇಗೆ ಸರ್? ಯಾರು ನೋಡ್ತಿರ್ತಾರೆ ಸರ್ ಲೈವ್ ಕ್ಯಾಮರಾ? ಆಫೀಸ್ ಅಲ್ಲಿ ಲೈವ್ ನೋಡ್ತಾ ಇದ್ದಾರೆ. ಓಕೆ, ಆಫೀಸ್ ಅಲ್ಲಿ ನೋಡ್ತಲ್ಲ ಸರ್? ಓಕೆ, ಹಾಗಾದ್ರೆ ಎದುರಲ್ಲಿ ಒಂದು ಕ್ಯಾಮರಾ ಕೂಡ ಇದೆ, ಈಚೆ ನಮ್ಮ ಕ್ಯಾಬಿನ್ ಕೂಡ ಕವರ್ ಮಾಡ್ಲಿಕ್ಕೆ ಒಂದು ಕ್ಯಾಮರಾ ಕೂಡ ಇದೆ ಅಲ್ಲ ಸರ್? ಅದು ಫುಲ್ ಇದಾಗುತ್ತೆ, ಫುಲ್ ಕವರ್ ಆಗುತ್ತೆ. ಫುಲ್ ಕವರ್ ಆಗುತ್ತಲ್ಲ ಸರ್? ಹಾಗಾದ್ರೆ ಒಂದು ಸೇಫ್ಟಿಯನ್ನು ಮೇನ್ ಕನ್ಸರ್ನ್ ಆಗಿ ನೋಡ್ತಿದ್ರಲ್ಲ ಸರ್ ಮೂಕಾಂಬಿಕಾ ಸಂಸ್ಥೆಯಲ್ಲಿ? ಓಕೆ ಸರ್, ಹಾಗಾದ್ರೆ ಕ್ಯಾಬಿನ್ ಕೂಡ ಒಂದು ಒಳ್ಳೆ ಸ್ಪೇಷಿಯಸ್ ಆಗಿರೋ ಕ್ಯಾಬಿನ್ ಇದೆ ಸರ್. ಇದೆಂತ ಸರ್ ಇಲ್ಲೊಂದು ರೆಡ್ ಕಲರ್ ಕಾಣ್ತಿದ್ರೆ ಸರ್? ಅದು ಫ್ಯಾನಿಕ್ ಬಟನ್. ಒಳಗಡೆ ಏನೇ ಇದಾದ್ರೂ ಇಲ್ಲಿ ಸಿಗ್ನಲ್ ಬರುತ್ತೆ. ಓಕೆ ಸರ್, ಎಮರ್ಜೆನ್ಸಿ ಡೋರ್ ಓಪನ್ ಹೋದ ಕೂಡಲೇ ಸಿಗ್ನಲ್ ಬರುತ್ತೆ, ಆಟೋಮೆಟಿಕಲ್ ಓಪನ್ ಆಯ್ತು ಅಂದ್ರೆ ಸಿಗ್ನಲ್ ಬರುತ್ತೆ. ಓಕೆ, ಸೊ ಇದೆ ಅಲ್ಲ ಸರ್ ಫೈರ್ದು ಹೇಳ್ತಿದ್ರಲ್ಲ ಸರ್ ಸಿಸ್ಟಮ್? ಪ್ಯಾನಿಕ್ ಬಟನ್ ಅದೇ ಅಲ್ಲ ಸರ್? ಫುಲ್ ಎಲ್ಲ ಅದರಲ್ಲೇ ಇದೆ ನೋಡ್ಬೋದು. ಝೋನ್ 1, ಝೋನ್ 2, ಝೋನ್ 3 ಎಲ್ಲ ಇದೆ. ಸೊ ಸೇಫ್ಟಿ ಒಂದು ಒಳ್ಳೆ ಕನ್ಸರ್ನ್ ಅಲ್ಲಿ ನೋಡಿದ್ದಾರೆ ಬಸ್ಸಲ್ಲಿ, ಯಾಕಂದ್ರೆ ಈಗ ಪ್ರೆಸೆಂಟ್ಲಿ ಸಿಚುವೇಶನ್ ಅಲ್ಲಿ ಸೇಫ್ಟಿ ಮುಖ್ಯ ಅಲ್ಲ ಸರ್ ಬಸ್ಸಲ್ಲಿ? ಸೊ ಫೈರ್ ಅಂದ್ರೆ ತುಂಬಾ ಮುಖ್ಯ ಅಲ್ಲ ಸರ್, ಫೈರ್ ಕಂಟ್ರೋಲ್ ಮಾಡೋದು? ಓಕೆ ಸರ್, ಮತ್ತೆ ಸಾರಿ ಇದು ಎಕ್ಸ್ಟಿಂಗ್ವಿಷರ್ ಕೂಡ ಇಟ್ಟಿದ್ದಾರೆ ಬಸ್ಸಲ್ಲಿ ನೋಡ್ಬೋದು ಹಿಂದ್ಗಡೆ ಫ್ರಂಟ್ ಅಲ್ಲಿ. ಇಲ್ಲಿ ಓಕೆ, ಇಲ್ಲಿ ಇದೆ ಅಲ್ಲ ಸರ್? ಸರ್ ಇದು ಎಲ್ಲಿ ಸರ್ ಕನೆಕ್ಟ್ ಆಗಿದೆ ಎಕ್ಸ್ಟಿಂಗ್ವಿಷರ್? ಇಲ್ಲೇ ಇದು ಫುಲ್ ಇದಕ್ಕೆ ಕನೆಕ್ಟ್ ಆಗಿದೆ. ಓಕೆ, ಇಂಜಿನ್ಗೆ ಕನೆಕ್ಟ್ ಆಗಿದೆ. ಓಕೆ, ಸೊ ಇಂಜಿನ್ ಬೇ ಇದೆಲ್ಲ ಒಳಗೆ ಅಲ್ಲಿ ಫುಲ್ ಕನೆಕ್ಟ್ ಆಗಿದೆ ಅಂತೆ. ಸೊ ಬೈ ಚಾನ್ಸ್ ನಮಗೆ ಗೊತ್ತಿಲ್ಲದೆ ಒಳಗೆ ಏನಾದರೂ ಚಿಕ್ಕ ಫೈರ್ ಕೂಡ ಆದರೆ ಅದರಷ್ಟೇ ಅದು ಫುಟ್ ಆಫ್ ಮಾಡ್ತದಲ್ಲ ಸರ್? ಓಕೆ, ಒನ್ ಆಫ್ ದ ಬೆಸ್ಟ್ ಹೇಳ್ಬೋದು ಸರ್. ಈಗ ಅದು BS6 ಅಲ್ಲಿ RTO ರೂಲ್ಸ್ ಪ್ರಕಾರ ಗಾಡಿ ಮಾಡ್ತಿದ್ದೀರಲ್ಲ ಸರ್, ಅದರಲ್ಲಿ ಬರ್ತದೆ ಅಲ್ಲ ಸರ್? ಅದು ಮೇನ್ ಅಲ್ಲ ಸರ್ RTO ರೂಲ್ಸ್ ಅಲ್ಲಿ? ಅದು ಬೇಕೇ ಬೇಕು. BS6 ಅಲ್ಲಿ ಅದೆಲ್ಲ ಇದ್ರೆ ಮಾತ್ರ ಗಾಡಿ ಅಪ್ರೂವ್ ಆಗುತ್ತೆ ಅಲ್ಲ ಸರ್? ಓಕೆ ಸರ್, ಹಾಗಾದ್ರೆ ಮತ್ತೆ ಫಸ್ಟ್ ಏಡ್ ಕಿಟ್ ಕೂಡ ಕೊಟ್ಟಿದ್ದೀರಲ್ಲ ಸರ್ ಎಲ್ಲ? ಓಕೆ ಸರ್, ಹಾಗಾದ್ರೆ ಸೊ ಸರ್ ನಾವೀಗ ಬಸ್ಸಿನ ಒಳಗಿದ್ದೇವಲ್ಲ ಸರ್, ಏನಲ್ಲಿದೆ ಸರ್ ಒಂದು ಹೇಳ್ಬೋದಾ? ಇದರಲ್ಲಿ ಎಲ್ಲ ಫೆಸಿಲಿಟಿ ಇದೆ.
ಓಕೆ ಎಲ್ಲ ಫೆಸಿಲಿಟಿ ನೋಡಿ. ಇದು ಡಬಲ್ ಸೀಟು. ಓಕೆ ನಮ್ಮಲ್ಲಿ ಇದು ಸಹ ಇದೆ. ಇದು ಸಹ ಕೊಡ್ತೇವೆ ನಾವು. ಓಕೆ ಬ್ಲಾಂಕೆಟ್ ಕೂಡ ಬ್ಲಾಂಕೆಟ್ ಕೊಡ್ತೇವೆ ನಾವು. ಓಕೆ ನೋಡಿ ಹ್ಯಾಮರ್ ಇದೆ. ಓಕೆ ಹ್ಯಾಮರ್ ಉಂಟು ನೋಡಿ. ಏನಾದರೂ ಆದರೆ ಗ್ಲಾಸ್ ಹೊಡಿಲಿಕ್ಕೆ ಹ್ಯಾಮರ್ ಉಂಟು. ಓಕೆ ಇದು ಸಿಂಗಲ್ ಸೀಟ್, ಇದು ಡಬಲ್ ಸೀಟ್. ಓಕೆ CC ಕ್ಯಾಮ್ರಾ ಇದೆ ಒಳಗಡೆ ಅಲ್ಲಿ ನೋಡಿ. ಓಕೆ CC ಕ್ಯಾಮೆರಾ ಇದೆ. CC ಕ್ಯಾಮೆರಾ ಆಗಿರೋ CC ಕ್ಯಾಮೆರಾ ಇದೆ ನೋಡಿ. ಎಲ್ಲ ಫೆಸಿಲಿಟಿ ಬಸ್ಸಲ್ಲಿ ಇದೆ. ಓಕೆ ಸರ್, ಹಾಗಾದ್ರೆ ಒಂದು ಬೆಸ್ಟ್ ಚಾಯ್ಸ್ ಅಲ್ಲ ಸರ್, ಮ್ಯಾಂಗ್ಳೂರ್ ಟು ಬಾಂಬೆ ಹೋಗುವವರೆಗೆ ಒಂದು ಬೆಸ್ಟ್ ಸ್ಲೀಪರ್ AC ಸ್ಲೀಪರ್ ಗಾಡಿ ಅಂದ್ರೆ ಇದೆ ಅಲ್ಲ ಸರ್? ಇದೆ. ಓಕೆ ಸರ್, ಸೊ ನೋಡ್ಬೋದು ಸೀಟ್ ಕಾನ್ಫಿಗರೇಷನ್ ಕೂಡ ಇದೆ ಇಲ್ಲಿ. ಮೂಕಾಂಬಿಕೆ ಟ್ರಾವೆಲ್ಸ್ ನೋಡಿ, ಲೆಫ್ಟ್ ಇದು ಬರ್ತಿದೆ, ಲೆಫ್ಟ್ ಅಲ್ಲಿ ಬರ್ತಿದ್ದಾರೆ, ರೈಟ್ ಇದು ರೈಟ್ ಅಲ್ಲಿ ಬರ್ತಿದ್ದಾರೆ ನೋಡಿ. ಮತ್ತೆ ಸ್ಮಾಲ್ ಸ್ಪೀಕರ್ ಕೂಡ ಇದೆ ಮೇಲೆ. ಮತ್ತೆ AC ಇದು ರೀಡಿಂಗ್ ಲ್ಯಾಂಪ್ ಕೂಡ ಇದೆ ಇಲ್ಲಿ. ಚಾರ್ಜರ್ ಪಾಯಿಂಟ್ ಇದೆ. ಓಕೆ ಚಾರ್ಜರ್ ಪಾಯಿಂಟ್ ಕೂಡ ಕೊಟ್ಟಿದ್ದೀರಲ್ಲ ಸರ್? ಓಕೆ ಮೊಬೈಲ್ ಹೋಲ್ಡರ್ ಕೂಡ ಇದೆ, ರೀಡಿಂಗ್ ಲ್ಯಾಂಪ್ಸ್. ಪ್ರತಿ ಸೀಟಿಗೆ AC ವೆಂಟ್ ಕೊಟ್ಟಿದ್ದೀರಲ್ಲ ಸರ್? ಎಲ್ಲ ಪ್ರತಿ ಸೀಟಿಗೆ AC ಇದೆ. 27ಕ್ಕೆ ಮಂಗಳೂರಿಂದ ಚಾಲು ಆಗ್ತದೆ ಮೂಕಾಂಬಿಕಾ ಟ್ರಾವೆಲ್ಸ್. ಓಕೆ ಸರ್, ಹಾಗಾದ್ರೆ ರೆಡ್ ಬಸ್ ಅಲ್ಲಿ ಹೋದ್ರೆ ಟಿಕೆಟ್ ಬುಕ್ ಮಾಡೋದು, ಇಲ್ಲಾಂದ್ರೆ ಆಫೀಸಿಗೆ ಫೋನ್ ಮಾಡಿ ಟಿಕೆಟ್ ಕಲೆಕ್ಟ್ ಮಾಡ್ಬೋದು. ಓಕೆ ಸರ್, ಒಂದು ಆಫೀಸ್ದು ನಂಬರ್ ಹೇಳ್ಬೋದಾ ಸರ್? 8904265702. ಓಕೆ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಟಿಕೆಟ್ ಬುಕ್ ಮಾಡ್ಬೋದು, ಇಲ್ಲಾಂದ್ರೆ ರೆಡ್ ಬಸ್ ಅಲ್ಲಿ ಹೋದ್ರೆ ಟಿಕೆಟ್ ಬುಕ್ ಮಾಡ್ಬೋದು. ಓಕೆ ಸರ್, ಒಂದು ಸರ್ ಯಾಕಂದ್ರೆ ತುಂಬಾ ಜನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತಾರಲ್ಲ ಸರ್, ಆಫ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ ಡಿಸ್ಕೌಂಟ್ ಇದೆ ಸರ್? ಅಲ್ಲ, ಆಫ್ಲೈನ್ ಅಲ್ಲಿ ಟಿಕೆಟ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗ್ತದೆ, ಇಲ್ಲಾಂದ್ರೆ ರೆಡ್ ಬಸ್. ಓಕೆ ಸರ್, ಹಾಗಾದ್ರೆ ಓಕೆ ಎಲ್ಲ ಫೆಸಿಲಿಟಿ ಇದೆ. ಓಕೆ ಸರ್, ಹಾಗಾದ್ರೆ ಬಂದ ಪ್ಯಾಸೆಂಜರ್ಗೆ ಬೇಜಾರಾಗುದಿಲ್ಲ ಸರ್? ಫುಲ್ ಟಾಪ್ ಕಂಫರ್ಟ್ ಕೂಡ ಒಳ್ಳೆದಿದೆ, ಕಂಫರ್ಟೇಬಲ್ ಬಸ್ ಅಲ್ಲ ಸರ್? ಕಂಫರ್ಟೇಬಲ್ ಗಾಡಿ, ಫುಲ್ ಕಂಫರ್ಟೇಬಲ್ ಗಾಡಿ ಅಲ್ಲ ಸರ್? ಓಕೆ. ಸೊ ಗಾಡಿದು ಇಂಟೀರಿಯರ್ ನೋಡ್ಬೋದು ಹೇಗೆ ಲಕ್ಸುರಿಯಾಗಿ ಮಾಡಿದ್ದಾರೆ ನೋಡ್ಬೋದು. ಸೂಪರ್ ವಾರ್ಮ್ ಲೈಟ್ ಆಗಿರ್ಬೋದು, ಟಾಪ್ ಲೈಟ್ ಆಗಿರ್ಬೋದು ನೋಡ್ಬೋದು. ಸೀಟ್ ಕಾನ್ಫಿಗರೇಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಸೂಪರ್ ಲಕ್ಸುರಿಯಾಗಿ ಗಾಡಿ ತಂದಿದ್ದಾರೆ ನೋಡಿ. ಸೈಡ್ ಕರ್ಟನ್ ಇದೆ, ವಿಂಡೋ ಸೈಡ್ ಕರ್ಟನ್ ಕೂಡ ಇದೆ. ಅಂದರೆ ಪ್ಯಾಸೆಂಜರ್ನವ್ರಿಗೆ ಕೂಡ ಸಪ್ರೇಟ್ AC ಕೂಡ ಕೊಟ್ಟಿದ್ದಾರೆ, ಅಂದರೆ AC ವೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ರೀಡಿಂಗ್ ಲ್ಯಾಂಪ್ ಕೂಡ ಇದೆ, ತೋರಿಸ್ತೇನೆ ನೋಡಿ. ರೀಡಿಂಗ್ ಲ್ಯಾಂಪ್ ಕೂಡ ಇದೆ. ನೈಟಲ್ಲಿ ನಿಮಗೆ ಹೇಗೆ ಬೇಕು ಹಾಗೆ ಹಾಕ್ಬೋದು ನೋಡಿ. ಚಿಲ್ ಆಗಿರೋ AC ಇದೆ, ಅಡ್ಜಸ್ಟ್ ಮಾಡ್ಬೋದು ನಿಮಗೆ. ಸೊ ಒನ್ ಆಫ್ ದ ಬೆಸ್ಟ್ ಇನ್ ದ ರೂಟ್ ಹೇಳ್ಬೋದು, ಯಾಕಂದರೆ ಬಾಂಬೆ ರೂಟಲ್ಲಿ BS6 ಹಾಗೂ ಬ್ರ್ಯಾಂಡ್ ನ್ಯೂ ಗಾಡಿ, 6 ಮಂತ್ ಕೂಡ ಆಗಲಿದ್ದು ಗಾಡಿ ಬಂದು. ಸೊ ಒಳ್ಳೆ ರಿವ್ಯೂ ಕೂಡ ಇದೆ. ಸೊ ನಿಮಗೆ ಬುಕ್ ಮಾಡೋದಿದ್ದರೆ ರೆಡ್ ಬಸ್ ಹೋಗಿ ಬುಕ್ ಮಾಡ್ಬೋದು, ಆರ್ ಎಲ್ಸ್ ಕೆಳಗೆ ನಂಬರ್ ಬರ್ತಿರ್ಬೋದು ಆಫೀಸ್ದು, ಸೊ ಅವ್ರಿಗೆ ಕಾಲ್ ಮಾಡಿ ಕೂಡ ಬುಕ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದರೆ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂತ ನೆನೆಸ್ಕೊಳ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ಇಲ್ದಂಗೆ ನೋಡಿದ್ರಿ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ಸ್ಟಾಗ್ರಾಮ್ದು ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ತಿಲ್ಲ, ಪ್ಲೀಸ್ ಇಲ್ಲಿ ಕೂಡ ಫಾಲೋ ಮಾಡಿ, ಹಾಗೂ ರೆಗ್ಯುಲರ್ ಅಪ್ಡೇಟ್ಸ್ಗೆ ನಂತರ ಫಾಲೋ ಮಾಡ್ತೀರಿ. ಥ್ಯಾಂಕ್ ಯು, ಟಿಲ್ ದೆನ್ ಟಾಟಾ, ಬಾಯ್ ಬಾಯ್.